ಕೆಆರ್ ನಗರ ಮಹಿಳೆ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಹೈಕೋರ್ಟ್ನಿಂದ ಭಾರೀ ಹಿನ್ನಡೆ ಎದುರಾಗಿದೆ. ಪ್ರಕರಣವೇ ರದ್ದಾಗಬೇಕು ಎಂದು ರೇವಣ್ಣ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ರೇವಣ್ಣ ಪರ ವಾದಕ್ಕೆ ಕಾಲಾವಕಾಶ ನೀಡಲು ನಿರಾಕರಿಸಿ ಕಠಿಣ ಸಂದೇಶ ರವಾನಿಸಿದೆ. ಇದರ ಜೊತೆಗೆ ರೇವಣ್ಣ ವಿರುದ್ಧ ದೋಷಾರೋಪ ಹೊರಿಸದಂತೆ ನೀಡಲಾಗಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನು ಕೋರ್ಟ್ ತೆರವು ಮಾಡಿರುವುದು ಈ ಪ್ರಕರಣದಲ್ಲಿ ರೇವಣ್ಣರ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ವಿಚಾರಣೆಯ ವೇಳೆ ರೇವಣ್ಣ ಪರ ವಕೀಲರು, ಹಿರಿಯ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಬ್ಯುಸಿಯಾಗಿದ್ದಾರೆ ಎಂಬ ಕಾರಣ ನೀಡಿ ವಾದ ಮಂಡನೆಗೆ ಸಮಯ ಕೇಳಿದ್ದರು. ಆದರೆ ಹೈಕೋರ್ಟ್ ಇದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಗಂಭೀರ ಆರೋಪಗಳಿರುವ ಪ್ರಕರಣದಲ್ಲಿ ಹೀಗೆ ಕಾಲಹರಣ ಸಲ್ಲದು ಎಂಬ ಧಾಟಿಯಲ್ಲಿ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಪರಿಣಾಮವಾಗಿ ರೇವಣ್ಣ ಅವರಿಗೆ ಈವರೆಗೆ ಇದ್ದ ಕಾನೂನು ರಕ್ಷಣೆಯೊಂದು ಕಳೆದು ಹೋಗಿದೆ. ಅಂದರೆ ಇನ್ನು ಮುಂದೆ ತನಿಖೆ ಹಾಗೂ ಮುಂದಿನ ಪ್ರಕ್ರಿಯೆಗಳಿಗೆ ಕಾನೂನು ಅಡ್ಡಿ ಇಲ್ಲದಂತೆ ದಾರಿ ತೆರೆಯಲಾಗಿದೆ. ಇದು ಒಂದು ಕಡೆ ರೇವಣ್ಣರಿಗೆ ದೊಡ್ಡ ಶಾಕ್ ಆಗಿದ್ದರೆ, ಮತ್ತೊಂದು ಕಡೆ ಇತ್ತೀಚೆಗೆ ಅವರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಕ್ಕಿತು. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಹೊಳೆನರಸೀಪುರದ ಮಹಿಳೆಯೊಬ್ಬರು ನೀಡಿದ್ದ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 354A ಅಡಿಯಲ್ಲಿ ದಾಖಲಾಗಿದ್ದ ಕೇಸನ್ನ ಪರಿಗಣಿಸಲು ನಿರಾಕರಿಸಿತ್ತು. ದೂರು ದಾಖಲಿಸುವಲ್ಲಿ ಅನಗತ್ಯ ವಿಳಂಬವಾಗಿದ್ದು, ಆ ವಿಳಂಬಕ್ಕೆ ಸಮರ್ಪಕ ಕಾರಣ ನೀಡಲಾಗಿಲ್ಲ ಎಂದು ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ 354A ಸೆಕ್ಷನ್ಗೆ ಸಂಬಂಧಿಸಿದಂತೆ ರೇವಣ್ಣ ವಿರುದ್ಧ ಪ್ರಕರಣ ರದ್ದಾಗಿತ್ತು. ಈ ಪ್ರಕರಣದ ಹಿನ್ನೆಲೆ ನೋಡಿದರೆ 2024ರ ಏಪ್ರಿಲ್ನಲ್ಲಿ ಮಹಿಳೆ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ದೂರಿನಲ್ಲಿ ರೇವಣ್ಣ ನನ್ನನ್ನು ಕೊಠಡಿಗೆ ಕರೆಯಿಸಿ ಹಣ್ಣು ಕೊಡುವ ನೆಪದಲ್ಲಿ ಮೈ ಮುಟ್ಟುತ್ತಿದ್ದರು, ಕೈ ಹಿಡಿದು ಎಳೆಯುತ್ತಿದ್ದರು, ಸೀರೆಯ ಪಿನ್ ಕಿತ್ತು ಕಿರುಕುಳ ನೀಡಿದರು ಎಂಬ ಗಂಭೀರ ಆರೋಪಗಳಿದ್ದವು. ಜೊತೆಗೆ ಪ್ರಜ್ವಲ್ ರೇವಣ್ಣ ಕೂಡ ಹಿಂದೆ ನಿಂತು ಮೈ ಮುಟ್ಟಿದ್ದಾನೆ ಎಂಬ ಆರೋಪವೂ ಇತ್ತು. ಈ ದೂರಿನ ಆಧಾರದಲ್ಲೇ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಐಪಿಸಿ 354A ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಎಸ್ಐಟಿ ತನಿಖೆ ಕೂಡ ನಡೆದಿತ್ತು. ಇದೇ ಪ್ರಕರಣದಲ್ಲಿ ಈ ಹಿಂದೆ ರೇವಣ್ಣ ಬಂಧನಕ್ಕೂ ಒಳಗಾಗಿದ್ದರು. ನಂತರ ಹೈಕೋರ್ಟ್ 2 ಸೆಕ್ಷನ್ಗಳಲ್ಲಿ ಒಂದನ್ನ ರದ್ದುಪಡಿಸಿತ್ತು. ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಳಂಬ ಕಾರಣ ಮುಂದಿಟ್ಟು 354A ಸೆಕ್ಷನ್ಗೆ ಬ್ರೇಕ್ ಹಾಕಿದೆ. ಆದ್ರೆ ಇದನ್ನೇ ಸಂಪೂರ್ಣ ರಿಲೀಫ್ ಅಂತ ಹೇಳುವಂತಿಲ್ಲ. ಯಾಕಂದ್ರೆ ಕೆಆರ್ ನಗರ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಈಗ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ತೆರವು ಮಾಡಿದೆ. ಅಂದರೆ ಒಂದು ಪ್ರಕರಣದಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕಿದರೂ ಮತ್ತೊಂದು ಪ್ರಕರಣದಲ್ಲಿ ರೇವಣ್ಣರ ಟೆನ್ಷನ್ ಮತ್ತೆ ಶುರುವಾಗಿದೆ. ಕಾನೂನು ಹೋರಾಟ ಅವರ ಪಾಲಿಗೆ ಇನ್ನೂ ದೀರ್ಘವಾಗುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಇತ್ತೀಚೆಗೆ ಜೆಡಿಎಸ್ ರಾಜಕೀಯ ವೇದಿಕೆಯಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನವೂ ನಡೆದಿತ್ತು. ಜೆಡಿಎಸ್ ಸ್ಥಾಪನೆಯಾಗಿ ಸುಮಾರು 25 ವರ್ಷಗಳಾದ ಹಿನ್ನೆಲೆಯಲ್ಲಿ ದೇವೇಗೌಡರ ತವರು ಜಿಲ್ಲೆ ಹಾಸನದಲ್ಲಿ ಜನತಾ ಸಮಾವೇಶ ಎಂಬ ಹೆಸರಿನಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಲಕ್ಷಾಂತರ ಜನ ಸೇರಿಸುವ ಉದ್ದೇಶದಿಂದ ಸಜ್ಜುಗೊಳಿಸಿದ್ದ ವೇದಿಕೆಯಲ್ಲಿ ನಿರೀಕ್ಷೆಗೂ ಮೀರಿ 1.5 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದರು. ಇದು ಜೆಡಿಎಸ್ ಪಾಲ್ಗೆ ದೊಡ್ಡ ಆತ್ಮವಿಶ್ವಾಸ ನೀಡಿತ್ತು. ಈ ಹಿಂದೆ ಹಾಸನದಲ್ಲಿ ರಾಜ್ಯ ಸರ್ಕಾರ ನಡೆಸಿದ್ದ 2 ಸಮಾವೇಶಗಳಿಗೆ ರಾಜಕೀಯವಾಗಿ ತಿರುಗೇಟು ನೀಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಭಾಷಣದುದ್ದಕ್ಕೂ ಕಾಂಗ್ರೆಸ್ ಹಾಗೂ ಅವರ ನಾಯಕರ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ಬಾಣ ಬಿಟ್ಟರು. ಸಭೆಯಲ್ಲಿ ಜೆಡಿಎಸ್ನ ಬಹುತೇಕ ಮಾಜಿ ಸಚಿವರು, ಮಾಜಿ ಶಾಸಕರು ಹಾಗೂ ಪ್ರಮುಖ ಮುಖಂಡರು ಹಾಜರಿದ್ದರು. ಇಂತಹ ರಾಜಕೀಯ ಉತ್ಸಾಹದ ನಡುವೆಯೇ ರೇವಣ್ಣ ವಿರುದ್ಧ ಕಾನೂನು ವಿಚಾರದಲ್ಲಿ ಹಿನ್ನಡೆ ಆಗಿರುವುದು ಜೆಡಿಎಸ್ ಒಳಗೂ ಚರ್ಚೆಗೆ ಗ್ರಾಸವಾಗಿದೆ. ಮುಂದೆ ರೇವಣ್ಣ ಅವರ ಕಾನೂನು ಹೋರಾಟ ಹೇಗಿರಲಿದೆ ಅಂದ್ರೆ, ಹೈಕೋರ್ಟ್ನಲ್ಲಿ ಮಧ್ಯಂತರ ತಡೆ ತೆರವಾದ ಹಿನ್ನೆಲೆಯಲ್ಲಿ ತನಿಖೆ ವೇಗ ಪಡೆಯುವ ಸಾಧ್ಯತೆ ಇದೆ. ಚಾರ್ಜ್ ಶೀಟ್, ಸಾಕ್ಷ್ಯಾಧಾರ, ಸಾಕ್ಷಿಗಳ ಹೇಳಿಕೆ ಹೀಗೆ ಇವೆಲ್ಲದರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ರೇವಣ್ಣ ಪರವಾಗಿ ಮತ್ತೆ ಮೇಲ್ಮನವಿ, ಸ್ಟೇ ಅರ್ಜಿ ಅಥವಾ ಸೆಕ್ಷನ್ ರದ್ದುಪಡಿಸುವ ಪ್ರಯತ್ನಗಳು ನಡೆಯಬಹುದು. ಆದರೆ ಕೋರ್ಟ್ಗಳ ಧೋರಣೆ ನೋಡಿದರೆ ಈ ಹಂತದಲ್ಲಿ ಸುಲಭದ ರಿಲೀಫ್ ಸಿಗುವುದು ಅಷ್ಟು ಸುಲಭವಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ರಾಜಕೀಯವಾಗಿ ನೋಡಿದರೆ ಈ ಪ್ರಕರಣಗಳು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರಿಗೆ ಹಿನ್ನಡೆಯಾಗುವ ಸಾಧ್ಯತೆಯನ್ನ ಸಂಪೂರ್ಣವಾಗಿ ತಳ್ಳಿಹಾಕಲು ಆಗೋದಿಲ್ಲ.
ವಿಶೇಷವಾಗಿ ಮಹಿಳೆಯರ ಮೇಲೆ ನಡೆದಿರುವ ಆರೋಪಗಳು ರಾಜಕೀಯವಾಗಿ ಹೆಚ್ಚು ಸಂವೇದನಾಶೀಲ. ವಿರೋಧ ಪಕ್ಷಗಳು ಇದನ್ನು ದೊಡ್ಡ ಅಸ್ತ್ರವಾಗಿಸಿಕೊಂಡು ಜೆಡಿಎಸ್ ಮತ್ತು ರೇವಣ್ಣ ಕುಟುಂಬದ ವಿರುದ್ಧ ದಾಳಿ ಮಾಡುವ ಸಾಧ್ಯತೆಯೇ ಜಾಸ್ತಿ. ಆದರೆ ಜೆಡಿಎಸ್ನ ಬಲಿಷ್ಠ ವೋಟ್ ಬ್ಯಾಂಕ್, ದೇವೇಗೌಡ ಕುಟುಂಬದ ಪ್ರಭಾವ ಮತ್ತು ಇತ್ತೀಚಿನ ಜನತಾ ಸಮಾವೇಶದ ಶಕ್ತಿ ಪ್ರದರ್ಶನ ರೇವಣ್ಣ ಪರವಾಗಿ ರಾಜಕೀಯ ಸಮತೋಲನ ತರುವ ಸಾಧ್ಯತೆಯೂ ಇದೆ. ಒಟ್ಟಾರೆ ಹೇಳುವುದಾದರೆ ರೇವಣ್ಣ ಜೀವನದಲ್ಲಿ ಇದು ಒಂದು ಕಡೆ ರಿಲೀಫ್, ಇನ್ನೊಂದು ಕಡೆ ರಿಸ್ಕ್ ಅನ್ನುವ ಹಂತ. ಕಾನೂನು ಹೋರಾಟ ಇನ್ನೂ ಮುಗಿದಿಲ್ಲ, ರಾಜಕೀಯ ಯುದ್ಧ ಇನ್ನೂ ಬಾಕಿ ಇದೆ. ಕೋರ್ಟ್ ತೀರ್ಪುಗಳು ಯಾವ ದಿಕ್ಕು ತಗೊಳ್ತವೆ, ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದರ ಮೇಲೆ ರೇವಣ್ಣ ಅವರ ರಾಜಕೀಯ ಭವಿಷ್ಯವು ಬಹುಮಟ್ಟಿಗೆ ಅವಲಂಬಿತವಾಗಿರಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.